ಜನಮನದ ಪದ ಪಯಣ ಗಾನ ಸಿಂಚನ. ಗಾನಸಿಂಚನ ಜನಮನದ ಪದ ಪಯಣ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ ಸುಸ್ವಾಗತ. ನಮ್ಮ ಮ್ಯೂಸಿಕ್ ಮಾಂತ್ರಿಕರನ್ನ ನಮ್ಮ ಕಾರ್ಯಕ್ರಮ ಗಾನಸಿಂಚನಕ್ಕೆ ಬರಮಾಡಿಕೊಳ್ಳುವಂತಹ ಸಮಯ. ಮಾರುತಿ ಪ್ರಸಾದ್ ಆನ್ ತಬಲಾ, ಶಿವಮಾಲು ಆನ್ ಪರ್ಕಷನ್, ಉಮಾ ಪ್ರಸಾದ್ ಆನ್ ರಿದಮ್ ಪ್ಯಾಡ್, ಗಣೇಶ್ ಆನ್ ಫ್ಲೂಟ್, Kiran on keyboards. ಗಾನಸಿಂಚನ ಜನಮನದ ಪದ ಪಯಣ ಕಾರ್ಯಕ್ರಮಕ್ಕೆ ನಮ್ಮ ತ್ರಿವಳಿ ರತ್ನಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳುವಂತಹ ಸಮಯ. ಪ್ರೀತಿ ಪೂರ್ವಕ ಚಪ್ಪಾಳೆಗಳೊಂದಿಗೆ ಬರಮಾಡಿಕೊಳ್ಳೋಣ ನಮ್ಮ ತ್ರಿವಳಿ ರತ್ನಗಳನ್ನ. ಓಕೆ, ನಮ್ಮ ಮುಖ್ಯ ತೀರ್ಪುಗಾರರಾದಂತಹ ದಿ ವೆರಿ ಬ್ಯೂಟಿಫುಲ್ ಅರ್ಚನಾ ಉಡುಪ ಮ್ಯಾಮ್, ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮ ಕನಸುಗಾರ ರವಿಚಂದ್ರನ್ ಅವರು ಫೀಲ್ ಕೊಡ್ತಾ ಇರುವಂತಹ ನಮ್ಮ ಕಡುಬಗೆರೆ ಮುನಿರಾಜು ಸರ್, ಪ್ರೀತಿಪೂರ್ವಕವಾದಂತಹ ಸ್ವಾಗತ ಸುಸ್ವಾಗತ. ನಮ್ಮ ಮತ್ತೋರ್ವ ತೀರ್ಪುಗಾರರಾದಂತಹ ವೇಮಗಲ್ ನಾರಾಯಣ ಸ್ವಾಮಿ ಸರ್, ವೆರಿ ವಾರ್ಮ್ ವೆಲ್ಕಮ್. ಗಾನಸಿಂಚನ ಜನಮನದ ಪದ ಪಯಣ ಈ ಸಂಚಿಕೆಯ ನಮ್ಮ ಮೊದಲನೆಯ ಸ್ಪರ್ಧಿ ವೃಕ್ಷಮಾತೆ ಪದ್ಮಶ್ರೀ ಸಾಲುಮರದ ತಿಮ್ಮಕ್ಕನವರ ಕುರಿತಾದಂತಹ ಒಂದು ಗೀತೆಯನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ. ಮಥಿಕುಂಟೆ ಕೃಷ್ಣ ಆನ್ ಸ್ಟೇಜ್ ಪ್ಲೀಸ್. ಸೂರ ಗುಡಿಸಿಲಿನೊಳಗ ಊರ ಬೆಳಗಿದ ದೀಪ, ದಾರಾವಾದಳು ಹೂಗಳ ಹರಕ, ಅವಳ ಹೆಸರು ಸಾಲು ಮರದ ತಿಮ್ಮಕ್ಕ, ಅವಳ ಹೆಸರು ಸಾಲು ಮರದ ತಿಮ್ಮಕ್ಕ. ಸೂರ ಗುಡಿಸಿಲಿನೊಳಗ ಊರ ಬೆಳಗಿದ ದೀಪ, ತಾರಾವಾದಳು ಹೂಗಳ ಹಾರಕ್ಕ, ಅವಳ ಹೆಸರು ಸಾಲು ಮರದ ತಿಮ್ಮಕ್ಕ, ಅವಳ ಹೆಸರು ಸಾಲು ಮರದ ತಿಮ್ಮಕ್ಕ. ಸೂರ ಗುಡಿಸಿಲಿನೊಳಗ ಊರ ಬೆಳಗಿದ ದೀಪ, ತಾರಾವಾದಳು ಹೂಗಳ ಹಾರಕ್ಕ, ಅವಳ ಹೆಸರು ಸಾಲು ಮರದ ತಿಮ್ಮಕ್ಕ, ಅವಳ ಹೆಸರು ಸಾಲು ಮರದ ತಿಮ್ಮಕ್ಕ. ಗುಡಿಸಲಿನೊಳಗ ಪುಟಿದ ಕನಸಿನ ಮೊಗ್ಗು, ಹೂವಾಗಿ ಊರೆಲ್ಲ ಅರಳಿತ, ಪುಟ್ಟ ಗುಡಿಸಲಿನೊಳಗ ಪುಟಿದ ಕನಸಿನ ಮೊಗ್ಗು, ಹೂವಾಗಿ ಊರೆಲ್ಲ ಅರಳಿತ, ಹೂವಾಗಿ ಊರೆಲ್ಲ ಅರಳಿತ. ಹೆಸರು ಸಾಲು ಮರದ ತಿಮ್ಮಕ್ಕ, ಅವಳ ಹೆಸರು ಸಾಲು ಮರದ ತಿಮ್ಮಕ್ಕ. ಸೂರ ಗುಡಿಸಿಲಿನೊಳಗ ಊರ ಬೆಳಗಿದ ದೀಪ, ತಾರಾವಾದಳು ಹೂಗಳ ಹಾರಕ್ಕ,
ಹೆಸರು ಸಾಲು ಮರದ ತಿಮ್ಮಕ್ಕ, ಅವಳ ಹೆಸರು ಸಾಲು ಮರದ ತಿಮ್ಮಕ್ಕ. ಹಸಿರು ಮಸಿಯಲ್ಲಿ ಬರೆದ ಪದವಿ ಪಡೆದವಳಲ್ಲ, ಹಸಿರೇ ಜೀವದ ಉಸಿರು ನಿನ್ನ ರಾಗ. ಹಸಿರು ಮಸಿಯಲ್ಲಿ ಬರೆದ ಪದವಿ ಪಡೆದವಳಲ್ಲ, ಹಸಿರೇ ಜೀವದ ಉಸಿರು ನಿನ್ನ ರಾಗ, ಹಸಿರೇ ಜೀವದ ಉಸಿರು ನಿನ್ನ ರಾಗ. ಹೆಸರು ಸಾಲು ಮರದ ತಿಮ್ಮಕ್ಕ, ಅವಳ ಹೆಸರು ಸಾಲು ಮರದ ತಿಮ್ಮಕ್ಕ. ಸೂರ ಗುಡಿಸಲಿನೊಳಗ ಊರ ಬೆಳಗಿದ ದೀಪ, ತಾರಾವಾದಳುಗಳ ಹಾರಕ್ಕ. ಅವಳ ಹೆಸರು ಸಾಲು ಮರದ ತಿಮ್ಮಕ್ಕ, ಅವಳ ಹೆಸರು ಸಾಲು ಮರದ ತಿಮ್ಮಕ್ಕ. ಮರಗಳ ತಾಯಿ ಸಾವಿರ ಮಕ್ಕಳು ನಿಮಗೆ, ಹಳ್ಳಿ ಗಲ್ಲಿ ಡೆಲ್ಲಿಯ ತನಕ. ಸಾಲು ಮರಗಳ ತಾಯಿ ಸಾವಿರ ಮಕ್ಕಳು ನಿಮಗೆ, ಹಳ್ಳಿ ಗಲ್ಲಿ ಡೆಲ್ಲಿಯ ತನಕ, ಹಳ್ಳಿ ಗಲ್ಲಿ ಡೆಲ್ಲಿಯ ತನಕ. ಹೆಸರು ಸಾಲು ಮರದ ತಿಮ್ಮಕ್ಕ, ಅವರ ಹೆಸರು ಸಾಲು ಮರದ ತಿಮ್ಮಕ್ಕ. ಸೂರ ಗುಡಿಸಲಿನೊಳಗ ಊರ ಬೆಳಗಿದ ದೀಪ, ತಾರಾವಾದಳುಗಳ ಹಾರಕ್ಕ. ಅವಳ ಹೆಸರು ಸಾಲು ಮರದ ತಿಮ್ಮಕ್ಕ, ಅವಳ ಹೆಸರು ಸಾಲು ಮರದ ತಿಮ್ಮಕ್ಕ, ಅವಳ ಹೆಸರು ಸಾಲು ಮರದ ತಿಮ್ಮಕ್ಕ, ಅವಳ ಹೆಸರು ಸಾಲು ಮರದ ತಿಮ್ಮಕ್ಕ. ಹಾಯ್ ಕೃಷ್ಣ, ಹೇಗಿದ್ದೀರಿ? ಚೆನ್ನಾಗಿದೆ ಮೇಡಮ್. ಓಕೆ, ಈ ಹಾಡು ಹೇಗನ್ನಿಸ್ತು ಅಂತ ಕೇಳೋಣ. ಅರ್ಚನಾ ಮ್ಯಾಮ್. ಕೃಷ್ಣ ಅವರೇ ಮೇಡಮ್, ತುಂಬ ಚೆನ್ನಾಗಿತ್ತು ಈ ಹಾಡು, ಅಂದರೆ ವೆರಿ ಮೆಲೋಡಿಯಸ್. ಯಾರು ಸಂಗೀತ ನೀಡಿರೋದು? ಮೇಡಮ್, ಅದು ಆದಿಮದಲ್ಲಿ ನಾವು ಕೋಲಾರ ಆದಿಮ ಬೆಟ್ಟದಲ್ಲಿ ನಾವು ಕಂಜರದಲ್ಲಿ ಫಸ್ಟ್ ಆಡ್ತಾ ಇದ್ದೀವಿ ಮೇಡಮ್. ಹಾಂ, ಆ ಕಂಜರದಲ್ಲಿ ಆ ಗೊಲ್ಲಹಳ್ಳಿ ಶಿವಪ್ರಸಾದ್ ಅವರು ಸಾಹಿತ್ಯ ಬರೀತಾರೆ. ಮೊದಲು ನಾವು ಅಲ್ಲೇ ಟ್ಯೂನ್ ಮಾಡಿದ್ವಿ, ಹಿಂಗೆ ಸೇಮ್ ಮೇಡಮ್ ಮಾಡಿದ್ವಿ, ಸೇಮ್. ಓಕೆ, ಅಂದರೆ ಎಲ್ಲರೂ ಹಾಗೆ ಹಾಡ್ತಾ ಹಾಡ್ತಾ ಈ ಟ್ಯೂನ್ ಫಾರ್ಮ್ ಆಗಿದ್ದು? ಹ್ಞೂ ಮೇಡಮ್. ಆಮೇಲೆ ಒಬ್ಬರು ಮಾಡಿದ್ದು ಅಂತಿಲ್ಲ? ಇಲ್ಲ ಮೇಡಮ್, ನಾವು ಫಸ್ಟು ಟ್ಯೂನ್ ಮಾಡಿದಾಗ ನಾವೆಲ್ಲ ಆದಿಮ ಟ್ರೈನಿಂಗ್ ಸೆಂಟರ್ ಇದೆ ಮೇಡಮ್, ನಮ್ಮ ಸಾರ್ಗೆ ಗೊತ್ತು. ಅಲ್ಲಿ ಇದನ್ನು ನಾವು ಫಸ್ಟ್ ಆಡ್ತೀವಿ, ಅಲ್ಲಿಂದ ಸ್ಟಾರ್ಟ್ ಆಗ್ತದೆ, ಮತ್ತು ಅದನ್ನು ಆಡ್ತಾ ಹಂಗೇ ಬರ್ತೀವಿ ಮೇಡಮ್. ಸಾಹಿತ್ಯ ಸಂಗೀತ ಎರಡು ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಹಾಡಿದ್ರಿ ಕೂಡ ನೀವು. ಶ್ರುತಿ, ತಾಳ, ಭಾವನೆ ಎಲ್ಲವೂ ಚೆನ್ನಾಗಿತ್ತು. ಆ ಒಂದು ಸಂಗತಿ ಮಾಡ್ತಿರಲ್ಲ, ಅಂತ ಮಾಡ್ತಿರಲ್ಲ, ಅದು ಕೊನೆ ಪಲ್ಲವಿ ಹಾಡ್ತಾ ಕರೆಕ್ಟಾಗಿ ಬಂತು. ಅದಕ್ಕೆ ಮುಂಚೆ ಏನೋ ಡೌಟ್ಫುಲ್ ಆಗಿತ್ತು. ಸಾಲು ಮರಗಳ ತಾಯಿ ಸಾವಿರ ಮಕ್ಕಳು ನಿಮಗೆ, ಹಳ್ಳಿ ಗಲ್ಲಿ ಡೆಲ್ಲಿಯ ತನಕ.
ಸಾಲು ಮರಗಳ ತಾಯಿ ಸಾವಿರ ಮಕ್ಕಳು ನಿಮಗೆ ಹಳ್ಳಿ ಗಲ್ಲಿ ಡೆಲ್ಲಿಯ ತನಕ, ಹಳ್ಳಿ ಗಲ್ಲಿ ಡೆಲ್ಲಿಯ ತನಕ. ಅವರ ಹೆಸರು ಸಾಲು ಮರದ ತಿಮ್ಮಕ್ಕ, ಅವರ ಹೆಸರು ಸಾಲು ಮರದ ತಿಮ್ಮಕ್ಕ. ಈ ಥರ ಸಣ್ಣ ಪುಟ್ಟ ವಿಷಯಗಳನ್ನಷ್ಟೇ ನೀವು ತಿದ್ದುಕೊಂಡ್ರೆ ಅದ್ಭುತವಾಗಿರುತ್ತೆ. ಇನ್ನೂ ಇಡೀ ಹಾಡು ತುಂಬ ಚೆನ್ನಾಗಿ ಬಂತು. ದೇವರೊಳ್ಳೇದು ಮಾಡಲಿ. ರಾಜು ಸರ್, ಪದ ಬಳಕೆಗಳು, ಉಚ್ಚಾರಣೆ, ಹೆಸರು. ಹೆಸರು ಅಂದರೆ ನಮ್ಮ ಕಡೆ ಸಾಂಬಾರು, ಹೆಸರು. ಹೂವಾಗಿ ಏನೋ ತಾವು ಹೂವಾಗಿ, ಊರಲ್ಲಿ ಅನ್ನೋದು ಊರಲ್ಲಿ, ಹರಳಿ. ಈಗ ನೋಡಿ ನಾನೇನು ಹೇಳಂಗೆ ಇಲ್ಲ. ಇದು ನಮ್ಮ ಕಡೆ ಒಂದು ಸ್ವಲ್ಪ ಲ್ಯಾಂಗ್ವೇಜ್ ಹಂಗೆ ಸರ್. ಅಲ್ಲ, ಆ ಲ್ಯಾಂಗ್ವೇಜ್ ಹಂಗಿಲ್ಲ. ಅದು ನಾನು ಮೊದಲೇ ಹೇಳಿದ್ದೀನಿ, ಅದು ಸ್ಪಷ್ಟವಾಗಿ ತಿಳ್ಕೊಳ್ಳಿ. ಯಾಕೆಂದರೆ ಸ್ವರಗಳಲ್ಲಿ ವ್ಯಂಜನಗಳನ್ನು ಬಳಸಿದ್ರೆ ತಪ್ಪಾಗಲ್ಲ. ಅದು ಜನಪದ ಭಾಷೆಯಲ್ಲಿ ಅದಕ್ಕೆ ಇದಿದೆ, ಅನುಮತಿ ಇದೆ, ಪರವಾಗಿಲ್ಲ ಅಂತಾರೆ. ಅಲ್ಲ, ಈ ವ್ಯಂಜನಾಕ್ಷರಗಳು ನಾನು ಸ್ಪಷ್ಟವಾಗಿ ಹೇಳಿದೆ. ಸ್ವರಗಳು ಸ್ವರಸ್ಥಾನ ಹಾಗೆ ಇರುತ್ತದು. ಸ್ವರಸ್ಥಾನದಲ್ಲಿ ಯಾವುದೇ ಕಾರಣಕ್ಕೂ ಬಳಸಲ್ಲ. ಸ್ವರಸ್ಥಾನದಲ್ಲೇ ಇರುತ್ತೆ. ಕ್ಷಮೆ ಇರಲಿ, ನಾನು ಉಲ್ಟಾ ಹೇಳಿದೆ. ಹೇಳಿ ನನಗೆ ಮರೆಸ್ಬಿಟ್ಟಿದ್ದೀನಿ ನೀವು ಅಂತ ಕಾಣ್ತದೆ. ನಾನು ಪ್ರತಿ ಸರಿ ಹೇಳಿ ನಾನು ಕಳಸಂಚಿಕೆಯಲ್ಲಿ ಹೇಳಿದ್ದೀನಿ, ಸ್ವರಸ್ಥಾನದಲ್ಲಿ ಯಾವ ಬದಲಾವಣೆಗಳು ಇರಲ್ಲ. ವ್ಯಂಜನಾಕ್ಷರಗಳನ್ನು ಬಳಸಬೇಕಾದ್ರೆ ಅಲ್ಲಿ ಸ್ವರಸ್ಥಾನಗಳು ಬಂದರೆ ತಪ್ಪಾಗಲ್ಲ. ಆದರೆ ಸ್ವರಸ್ಥಾನದಲ್ಲಿ ವ್ಯಂಜನನ ಬಳಸೋದು ಶುದ್ಧ ತಪ್ಪು. ಸರಿ ಸರ್. ಆಮೇಲೆ ಕೃಷ್ಣ ಅವರೇ, ಏನು ಗೊತ್ತಾ, ಈಗ ಯಾರೋ ಗೊತ್ತಿಲ್ಲದೆ ಮಾಡಿದ ತಪ್ಪನ್ನು ನಾವು ಅಂಧಾನುಕರಣೆ ಮಾಡಬಾರ್ದು. ಈಗ ನಿಮಗದು ತಪ್ಪು ಅಂತ ಗೊತ್ತಾದ ಮೇಲೆ ನೀವು ಸರಿ ಮಾಡ್ಕೋಬಹುದಲ್ಲ, ಅಲ್ವಾ? ಯಾಕಂದರೆ ಇನ್ನೇನಾಗುತ್ತೆ, ನೀವು ತಪ್ಪನ್ನು ಅನುಸರಣೆ ಮಾಡಿ ನಿಮ್ಮ ಮುಂದಿನ ಪೀಳಿಗೆಗೆ ಮತ್ತೆ ಅದೇ ತಪ್ಪನ್ನು ದಾಟಿಸೋ ಥರ ಆಗಬಾರ್ದು ಅಂತಷ್ಟೇ, ಅಲ್ವಾ? ನೀವು ತುಂಬ ತಿಳಿದವರು ಆಗಿರೋದ್ರಿಂದ ನೀವು ಆ ತಪ್ಪನ್ನು ಮಾಡದೇ ಇದ್ದರೆ ತುಂಬ ಉತ್ತಮ ಆಗುತ್ತೆ, ಅಲ್ವಾ? ಇಲ್ಲ, ಅದು ನಮ್ಮ ಕಡೆ ಹೆಸರು ಅಂದರೆ ಸಾಂಬಾರು ಮೇಡಮ್. ಹೌದು, ನಾನು ಅದನ್ನೇ ಹೇಳಿದೆ. ಹೆಸರು ಹೆಸರು ಅಂದರೆ ಸಾಂಬಾರು, ಹೆಸರು ಅಲ್ವಾ? ಒಂದು ನಾಮ, ಇದು ಭಾಳ ನೋಡಿ. ಕೆಲವು ಸರಿ ನೋಡಿ, ಜೊತೆಲಿ ಸೇರ್ತಾ ನಮ್ಮನ್ನು ನಿಮ್ಮ ದಾರಿಗೆ ಹೇಳ್ಕೊಂಡು ಹೋಗಕ್ಕೆ ಬಂದ್ಬಿಟ್ರೆ ನಾವೇನು ಮಾಡಬೇಕು? ನಿಮ್ಮ ಮನೆಯಲ್ಲಿ ಏನು ಸಾರು ಅಂತ ಕೇಳೋದು ಮೇಡಮ್. ನಿಮ್ಮ ಮನೆಗೆ ಏನು ಹೆಸರು ನೋಡಿ, ಅದು ಗೊತ್ತಿದೆ ನಿಮಗೆ, ಅದು ನಿಮಗೆ ಗೊತ್ತಿದೆ ಕೋಲಾರ ಭಾಷೆಯಲ್ಲಿ. ಆದ್ದರಿಂದ ನಿನ್ನ ಹೆಸರೇನು ಅಂತ ಕೇಳಲ್ಲ, ನಿಮ್ಮ ಹೆಸರೇನು ಅಂತಲೇ ಕೇಳೋದಲ್ವಾ? ಇದೆಲ್ಲ ಸ್ವಲ್ಪ ತಿಳ್ಕೊಳ್ಳಿ. ಸಾಲು ಮರದ ತಿಮ್ಮಕ್ಕ ಅವ್ರ ಬಗ್ಗೆ ಹೇಳಬೇಕಂದ್ರೆ, ಮರಗಳ ಬಗ್ಗೆ ಹೇಳ್ತಾ ಹೋಗ್ತಾರಲ್ಲ, ಅವ್ರ ಮಕ್ಕಳು ಅಂತ ಅಂದ್ಕೊಂಡಿದ್ರು, ನಮ್ಮ ಮಕ್ಕಳು ಅಂದ್ಕೊಂಡಿದ್ರು. ಒಂದು ಜನಪದದ ಕಥೆ ಇದೆ, ಕಂಬಾರರು ಹೇಳಿದ್ದು. ಭೂಲೋಕದಲ್ಲಿ ಏನೂ ಇರಲಿಲ್ವಂತೆ, ಬರೀ ನೀರಿತ್ತಂತೆ. ನೀರು ಇರಲಿಲ್ಲ ಅಂತ, ಬರೀ ಕಲ್ಲು ಮಣ್ಣು ಅಷ್ಟೇ ಇತ್ತಂತೆ. ಅವ್ರು ಹೇಳ್ತಾಯಿದ್ರು, ಭಾಳ ಚೆನ್ನಾಗಿ ಹೇಳ್ತಾರೆ ಅದನ್ನು. ಬರೀ ಕಲ್ಲು ಮಣ್ಣು ಇದ್ದಿದ್ದು ಆಕರ್ಷಣವಾಗಿ ಕಾಣ್ತಿತ್ತಂತೆ ದೇವತೆ ಮಕ್ಕಳಿಗೆಲ್ಲ. ಅದೇನೋ ಅಲ್ಲಿ ಹೋಗಿ ಆಟ ಆಡಬೇಕು ನಾವು ಅಂತೇಳಿ ಆ ಮಕ್ಕಳೆಲ್ಲ ಅಲ್ಲಿ ಆಟ ಆಡಬೇಕು ನಾವು ಅಂತ ಕೇಳ್ತಿದ್ರಂತೆ. ಬೇಡಪ್ಪ ಹೋಗ್ಬೇಡ್ರಿ ಅಲ್ಲಿಗೆ ಅಂತ ದೇವತೆಗಳು ಹೇಳ್ತಿದ್ರಂತೆ. ಹಠ ಮಾಡ್ತಾರಲ್ಲ ಮಕ್ಕಳು, ಹೋಗ್ಲೇಬೇಕಲ್ಲ ನಾವು ಅಂತ. ಸರಿ ನೋಡ್ರಿ, ನೀವು ಹೋಗಿ, ಆದರೆ ಸೂರ್ಯ ಮುಳುಗೋ ಅಷ್ಟರಲ್ಲಿ ನೀವು ಬಂದುಬಿಡ್ಬೇಕು ವಾಪಸ್ಸು, ಯಾವುದೇ ಕಾರಣಕ್ಕೂ ಅಲ್ಲಿ ನೀವು ಇರಂಗಿಲ್ಲ ಅಂತ ಹೇಳಿದ್ರಂತೆ. ಸರಿ, ನಾವು ಬರ್ತೀವಿ, ಸಂಜೆ ಆಗೋಷ್ಟರಲ್ಲಿ ನಾವು ವಾಪಸ್ ಬರ್ತೀವಿ ಅಂತ ಹೋದ್ರು ಮಕ್ಕಳು. ಸಂಜೆ ಆಗ್ತಾಯಿದೆ, ಆಟ ಆಡೋದ್ರಲ್ಲಿ ಮೈ ಮರೆತು ಬಿಟ್ಟಿದ್ದಾರೆ. ಮರೆತು ಬಿಟ್ಟರೆ ವಾಪಸ್ ನೀವು ಬರಲ್ಲ, ಅಲ್ಲಿ ಸಂಜೆ ಆಗ್ಬಿಟ್ರೆ ನೀವು ವಾಪಸ್ ಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟಿದ್ರಲ್ಲ. ವಾಪಸ್ ಹೋಗೋಕ್ಕೆ ಆಗಲಿಲ್ಲ ಅವರು. ಅವರೆಲ್ಲ ದೇವತೆ ಮಕ್ಕಳು. ಇಲ್ಲಿ ದೇವತೆಗಳೆಲ್ಲ ದುಃಖಿಸ್ತಿದ್ದಾರೆ, ಅಯ್ಯೋ ನಮ್ಮ ಮಕ್ಕಳಲ್ಲಿ ಹೋದವ್ರು ವಾಪಸ್ ಬರ್ತಾ ಇಲ್ವಲ್ಲ ಅಂತ. ಆ ದುಃಖ ಪಟ್ಟಾಗ ಕಣ್ಣೀರು ಸುರಿಯುತ್ತೆ. ಆ ಕಣ್ಣೀರು ಅಲ್ಲೇ ಬೇರೆ ಬಿಟ್ಕೊಬಿಡ್ತಾರೆ ಇವರು. ಆ ದೇವತೆ ಮಕ್ಕಳೆಲ್ಲ ಅಲ್ಲೇ ಬೇರೆ ಬಿಟ್ಕೊಬಿಡ್ತಾರೆ. ಆ ಬೇರೆ ಬಿಟ್ಕೊಂಡ್ಮೇಲೆ ಆ ಕಣ್ಣೀರು ಇರುತ್ತಲ್ಲ, ಅದು ನೀರಾಗತ್ತೆ. ಅವರ ಉಸಿರು ಗಾಳಿ ಆಗುತ್ತೆ. ಅಲ್ಲಿಂದ ಅವರೆಲ್ಲ ಅಲ್ಲೇ ಬುಡ ಬಿಟ್ಕೊಂಡು ಬೆಳೆಯೋಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ವೃಕ್ಷಗಳನ್ನು ದೇವತೆಗಳ ಮಕ್ಕಳು, ಅವ್ರನ್ನ ದೇವರು ಅಂತ ಪೂಜಿಸ್ತಾರೆ. ಎಷ್ಟು ಚೆನ್ನಾಗಿ ಹೇಳಿದ್ರೆ ಗೊತ್ತಾ ಈ ಕಥೆನ ಅವರು. ಅದ್ಭುತ ಅನಿಸ್ತು ಇದು. ಅಲ್ಲಿಂದ ಆ ದೇವತೆಗಳ ಮಕ್ಕಳು ನಮಗೆ ಉಸಿರನ್ನು ಕೊಟ್ಟು ನಮ್ಮನ್ನು ಕಾಪಾಡ್ತಾರಂತೆ. ಎಂಥ ನಂಬಿಕೆ ರೀ ಇದು. ಅದಕ್ಕೆ ಯಾವುದೇ ಕಾರಣಕ್ಕೊಂದು ನಮ್ಮ ರೈತರು ಮರವನ್ನು ಕಡಿಬೇಕಾದ್ರೆ ಅದು ಅಗತ್ಯ ಇದ್ದರೆ ಮಾತ್ರ ಸುಮ್ಮನೆ ಮರಗಳನ್ನ ಕಡಿತಿರಲಿಲ್ಲ. ಹಾಗಾದರೂ ಒಂದು ವೇಳೆ ಕಡಿಲೇಬೇಕು ಅಂದರೆ ಅದಕ್ಕೆ ವಿಶೇಷವಾದ ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡಿ ಆ ನಂತರ ಅದನ್ನು ಕಡಿತಾಯಿದ್ರು. ಈ ಥರದ್ದೆಲ್ಲ ಇದೆ.
ಭಾಳ ಅದ್ಭುತವಾದ ಹಾಡು ಹೇಳಿದ್ರಿ, ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಹೇಮಗಲ್ ಸರ್. ಕೃಷ್ಣ, ಬಟ್ ಸರ್ ಮೊದಲನೇದಾಗಿ ನಾವು ಆದಿಮಾಗೊಂದು ಜೋರು ಚಪ್ಪಾಳೆ, ಕೋಟ್ಗಾನಹಳ್ಳಿ ರಾಮಯ್ಯನವ್ರಿಗೊಂದು ಜೋರು ಚಪ್ಪಾಳೆ ಕೊಡಬೇಕು, ಮತ್ತು ಡಾಕ್ಟರ್ ಗೊಲ್ಲಹಳ್ಳಿ ಶಿವಪ್ರಸಾದ್ ಅವರಿಗೆ. ಈ ಸಮಾಜದ ಓರೆ ಕೋರೆಗಳನ್ನು ತಿದ್ದಿ ತೀಡುವಂಥ ಅನೇಕ ಹಾಡುಗಳ ಉಗಮನೇ ನಮ್ಮ ಆದಿಮ ಅಂತ ಹೇಳ್ಬೋದು ಅಲ್ವೇ? ಹೌದು ಸರ್. ಹಾಂ, ಈ ಸಾಲುಮರದ ತಿಮ್ಮಕ್ಕನ ಬಗ್ಗೆ ಈ ಹಾಡು ಇಷ್ಟೊಂದು ಜನಪ್ರಿಯ ಆಯಿತು ಅನ್ನೋದಕ್ಕೆ ಕಾರಣ ನಾವು ಗೊಲ್ಲಹಳ್ಳಿ ಶಿವಪ್ರಸಾದ್ನ ನೆನೆಸ್ಕೋಬೇಕು. ಅವ್ರನ್ನೆಲ್ಲರನ್ನೂ ನೆನೆಸ್ಕೊಂಡು ಒಂದು ಜೋರು ಚಪ್ಪಾಳೆ ಕೊಡೋಣ. ಒಳ್ಳೆ ಹಾಡು ಆಡಿದ್ದೀರಿ. ಥ್ಯಾಂಕ್ ಯು. ಆ್ಯಕ್ಚುಲಿ 107 ವರ್ಷಕ್ಕೆ ಅವ್ರಿಗೆ ಪದ್ಮಶ್ರೀ ಸಿಕ್ಕಿದ್ದು ಸಾಲುಮರದ ತಿಮ್ಮಕ್ಕನವ್ರಿಗೆ, 4th ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್. ಆಗಿನ ರಾಮನಾಥ್ ಕೋವಿಂದ್ ಸರ್, ನಮ್ಮ ಪ್ರೆಸಿಡೆಂಟ್ ಆದವರು, ಅವರು ಕೊಟ್ಟಿದ್ದು. 114 ವರ್ಷ ಬದುಕಿದ್ರು. ವೃಕ್ಷ ಮಾತೆನೇ ಶಾಂತಿ. ಥ್ಯಾಂಕ್ ಯು ಸೋ ಮಚ್. ನಾನೇ ಎಂಬ ಭಾವ ನಾಶವಾಯಿತು, ಈ ಒಂದು ಹಾಡನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ಮಾರಣ್ಣ ಅವರು. ಬರ್ಲಿ ಜೋರಾದ ಚಪ್ಪಾಳೆ. हे कृष्णा हे कृष्णा कृष्णा ಗಾಳಿಯ ಪಟದಂತೆ ನಾನಯ್ಯ ಆಡಿಸೋ ಸೂತ್ರಧಾರಿ ನೀನಯ್ಯ ಒಳಗಿನ ಕಣ್ಣನು ತೆರೆಸಿದೆಯೋ ಗೀತೆಯ ಮರ್ಮವ ತಿಳಿಸಿದೆಯೋ ಒಳಗಿನ ಕಣ್ಣನು ತೆರೆಸಿದೆಯೋ ಗೀತೆಯ ಮರ್ಮವ ತಿಳಿಸಿದೆಯೋ ನಾನೇ ಎಂಬ ಭಾವ ನಾಶವಾಯಿತು ನೀನೇ ಎಂಬ ನೀತಿ ನಿಜವಾಯಿತು ಹೇ ಕೃಷ್ಣ ಹೇಳಿದ ನೀತಿಯ ಕೇಳದೆ ಹೋದೆ ಕೇಳಿ ನಡೆಯದೆ ಅವಿವೇಕಿಯಾದೆ ಎಲ್ಲವೂ ನಾನು ನನ್ನದು ಎಂದು ನಂಬಿದೆ ನಯ್ಯೋ ಶಾಶ್ವತವೆಂದು ಎಲ್ಲ ಸುಳ್ಳು ಎಲ್ಲವೂ ಕೊಳ್ಳು ತಿಳಿದೆನು ಇಂದು ನಾನು ಮಿಥ್ಯಾ ನೀನು ಸತ್ಯ ನಾನೇ ಎಂಬ ಭಾವ ನಾಶವಾಯಿತು ನೀನೇ ಎಂಬ ನೀತಿ ನಿಜವಾಯಿತು ಹೇ ಕೃಷ್ಣ ಹೆಂಡತಿ ಮಕ್ಕಳು ಬಂದು ಬಳಗ ರಾಗ
ದಾನ ಧರ್ಮ ತಂದ ಪುಣ್ಯ ನಾನೇ ಎಂಬ ಭಾವ ನಾಶವಾಯಿತು ನೀನೇ ಎಂಬ ನೀತಿ ನಿಜವಾಯಿತು ಹೇ ಕೃಷ್ಣ ಮಾರಣ್ಣ ಅವರೇ ಹೇಗಿದ್ದೀರಿ? ಆರಾಮ್ ಮೇಡಮ್. ದೇವರ ದುಡ್ಡು ಚಿತ್ರದ ಗೀತೆ ಅಲ್ವಾ ಇದು? ಹೌದು ಎಷ್ಟು madam, ದೊಡ್ಡ ಹೌದು. ತಾರಾ ಬಳಗನೇ ಇದೆ ಇದರಲ್ಲಿ. ರಾಜೇಶ್ ಸರ್, ಜಯಂತಿ ಅಮ್ಮ, TN ಬಾಲಕೃಷ್ಣ ಸರ್, ದ್ವಾರಕೀಶ್ ಸರ್. ಓ ಮೈ ಗಾಡ್ ಮ್ಯಾಮ್, ಹೇಗೆ ಅನ್ನಿಸ್ತು ಈ ಒಂದು ಹಾಡು? ಅದ್ಭುತ ಅನ್ನಿಸ್ತು. ತುಂಬ ಚೆನ್ನಾಗಿ ಹಾಡಿದ್ರಿ. ಕಷ್ಟಕರವಾದ ಹಾಡನ್ನು ಆಯ್ಕೆ ಮಾಡ್ಕೊಂಡಿದ್ದೀರಿ. ಇದು ಅಲ್ಲಲ್ಲಿ ಸ್ವಲ್ಪ ರಂಗಗೀತೆಯ ಛಾಪಿದೆ, ಡಿವೋಷ್ನಲ್ಲಿನ ಛಾಪು ಇದೆ, ಎಲ್ಲೆಲ್ಲೋ ಒಂದು ಕಡೆ ಸ್ವಲ್ಪ ಜನಪದದ ಮಟ್ಟು ಕೂಡ ಹಾಕಿದ್ದಾರೆ. ತುಂಬ ವಿಭಿನ್ನವಾಗಿ ಕಂಪೋಸ್ ಮಾಡಿರೋಂಥ ಹಾಡಿದು. ಆಮೇಲೆ ನೀವು ಪ್ರತಿ ಸಲವೂ ಅದೆರಡಕ್ಕೂ ಬರ್ತಾ ಇದ್ರಲ್ಲ ಶಿಫ್ಟು, ಎಷ್ಟು ಆನಂದಕರವಾಗಿತ್ತು ಅಂತಂದರೆ ನಿಜವಾಗ್ಲೂ ಖುಷಿ ಆಯಿತು. ಅದು ತುಂಬ ಕಷ್ಟ, ಆ ಗ್ಲೈಡ್ ಕೊಟ್ಕೊಂಡು ಬರೋ ಅಂಥದ್ದು. ಅದು ಒಬ್ಬ ಪಳಗಿದ ನುರಿತ ಗಾಯಕರಿಗೆ ಅದು ಸಾಧ್ಯವಾಗತ್ತೆ. ನೀವು ಆ ಒಂದು ಆ ನುರಿತ ಗಾಯನವನ್ನು ಇವತ್ತು ಪ್ರದರ್ಶನ ಮಾಡಿದ್ದೀರಿ ಮಾರಣ್ಣ ಅವರೇ. ತುಂಬ ಥ್ಯಾಂಕ್ಸ್ ಮ್ಯಾಮ್. ಅಲ್ಲಲ್ಲಿ ಚರಣದ ಬಿಗಿನಿಂಗು, ಓಪನಿಂಗ್ ಹಾಡಿದ ಆಲಾಪು, ಅಲ್ಲೆಲ್ಲ ಒಂದು ಸ್ವಲ್ಪ ಫೈನ್ ಟ್ಯೂನಿಂಗ್ ಬೇಕಿತ್ತು. ಅದನ್ನು ಹೆಚ್ಚು ಫೋಕಸ್ ಮಾಡಿ ತಂದ್ಕೊಂಡ್ಬಿಟ್ರೆ ನಿಮ್ಮನ್ನು ಮೀರಿಸೋರಿರಲ್ಲ. ತುಂಬ ಚೆನ್ನಾಗಿ ಹಾಡಿದ್ರಿ. ಗಾಡ್ ಬ್ಲೆಸ್ ಯು. ಸೂಪರ್. ವೇಮ್ಗಲ್ ಸರ್? ಮಾರಣ್ಣವರೇ, ಹೇಳಿ ಸ್ವಾಮಿ. ಈ ಹಿಂದಿನ ಸಂಚಿಕೆಯಲ್ಲಿ ಸಹ ಒಳ್ಳೆ ಚಿತ್ರಗೀತೆಯನ್ನು ಹಾಡಿದ್ರಿ. ಈಗ ಈ ಈ ಈ ಹಾಡು ಕೂಡ ಒಳ್ಳೆ ಭಕ್ತಿಗೀತೆ ಥರ ಕಾಣಿಸ್ತು ನಮಗೆ. ಕೇಳ್ತಾ ಇದ್ದರೆ ಎಲ್ಲೋ ಶ್ರೀಕೃಷ್ಣನ ನೆನೆಸ್ಕೊಂಡು ಆಡ್ತಕ್ಕಂಥ ಒಂದು ಒಳ್ಳೆ ಭಕ್ತಿಗೀತೆ ಅಂತ ಅನ್ನಿಸ್ತು. ಅದು ಚಿತ್ರಗೀತೆಯಾಗಿ ನಮಗೇನು ಕಾಣಲಿಲ್ಲ, ಬಟ್ ಆದರೂ ಒಳ್ಳೆ ಪ್ರಯತ್ನ ಪಟ್ಟು ಜಸ್ಟಿಸ್ ಕೊಟ್ಟಿದ್ದೀರಿ ನೀವು ಹಾಡಿಗೆ. ಚೆನ್ನಾಗಿ ಆಡಿದ್ದೀರಿ. ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಮುನಿರಾಜು ಸರ್? ಈ ಹಾಡನ್ನು ಆರಾಮಾಗಿ ತತ್ವಪದದ ಗುಂಪಿಗೆ ಹಾಕ್ಬೋದು. ಒಂದು ತತ್ವವನ್ನು ಹೇಳ್ತಾ ಇದೆ, ನಾನೇ ಎಂಬ ಭಾವ. ತತ್ವಪದಗಳು ಗೊತ್ತಲ್ಲ, ಜನಪದದಲ್ಲಿ ಒಳ್ಳೆ ತತ್ವಗಳನ್ನು ಹೇಳ್ತಾರಲ್ಲ, ಅದ್ಭುತವಾದಂಥ ತತ್ವಪದ ಅಂತ ಹೇಳಿ ಆರಾಮಾಗಿ ಹೇಳ್ಬೋದು. ಸಿನಿಮಾ ಅನ್ನೋದು ಬಿಟ್ಟರೆ ಇಲ್ಲಿ ಹೆಂಡತಿ ಮಕ್ಕಳು ಅಂದ್ರಿ, ಅದು ಮಕ್ಕಳು, ಹೆಂಡತಿ ಮಕ್ಕಳು ಅಷ್ಟು, ಮಕ್ಕಳು ಅಂತ ಒಂದು ಸ್ವಲ್ಪ ಅದನ್ನು ಹೆಂಡತಿ ಮಕ್ಕಳು ಬಂಧು ಬಳಗ ರಾಗಭೋಗಗಳ ವೈಭೋಗ ಒಂದು ಗಮನ ಹರಿಸಿದ್ರೆ ಆಯಿತು. ಬೇರೆ ಏನಿಲ್ಲ, ಏನು ಸಮಸ್ಯೆ ಏನಿಲ್ಲ. ಭಾಳ ಚೆನ್ನಾಗಿ ಹಾಡಿದ್ರಿ. ಇದರಲ್ಲಿ ಎಂಥ ತತ್ವ ಅಡಗಿದೆ ಅಂತಂದರೆ, ನಾನೇ ಎಂಬ ಭಾವ ನಾಶವಾಯಿತು, ನೀನೇ ಎಂಬ ನೀತಿ ನಿಜವಾಯಿತು. ಒಬ್ಬ ಮಹಾನ್ ಭಕ್ತ ಇರ್ತಾನೆ, ಅವನು ಕರೆದ ತಕ್ಷಣ ಸಾಕ್ಷಾತ್ ಶ್ರೀಕೃಷ್ಣ ಬಂದು ಪಕ್ಕದಲ್ಲಿ ನಿಂತ್ಕೊಂಡ್ಬಿಡೋಣಂತೆ. ಹೇಗೆ ಶಂಖಚಕ್ರ ಗದಾಧಾರಿಯಾಗಿ ಬಂದು ನಿಂತ್ಕೊಂಡ್ಬಿಡೋಣಂತೆ. ಬಣ್ಣ ಎಲ್ಲ ಗೊತ್ತಲ್ಲ ನಿಮಗೆ, ನಾವು ಕಲ್ಪನೆ ಮಾಡಿದ್ದೀವಲ್ಲ. ಆ ಥರದ ಮಹಾನ್ ಭಕ್ತ ಅವನು. ಒಂದಿನ ನದಿನಲ್ಲಿ ಸ್ನಾನ ಮಾಡ್ತಿದ್ದಾಗ ಪ್ರವಾಹ ಜಾಸ್ತಿ ಆಗ್ತಿತ್ತು, ಸೊಂಟದ ಮಟ್ಟಕ್ಕೆ ಬರ್ತಾ ಇತ್ತು. ಅಲ್ಲಿದ್ದ ಅಂಬಿಗರು ಅವರೆಲ್ಲ ಜನ ಎಲ್ಲ ಕೂಗಾಡಿದ್ರು, ಸ್ವಾಮಿ ಮೇಲ್ಗಡೆಯಿಂದ ಪ್ರವಾಹ ಬರ್ತಾಯಿದೆ, ಬನ್ನಿ ಕಾಪಾಡ್ತೀವಿ. ಇವನಿಗೇನು ಧೈರ್ಯ, ನಾನು ಕರೆದ್ರೆ ಶ್ರೀಕೃಷ್ಣನೇ ಬರ್ತಾನೆ, ಇವ್ರು ಯಾರು ನನ್ನ ಕಾಪಾಡೋಕ್ಕೆ, ಹೋಗ್ರಪ್ಪ ನಾನು ಬರ್ತೀನಿ ಅಂದ. ಸರಿ, ಸ್ವಲ್ಪ ಹೊತ್ತು ಎದೆ ಮಟ್ಟಕ್ಕೆ ಬಂತು. ಆ ತೆಪ್ಪದವ್ರು ಬಂದರು, ಬನ್ನಿ ಸ್ವಾಮಿ ಮೇಲ್ಗಡೆಯಿಂದ ಪ್ರವಾಹ ಬರುತ್ತೆ, ಕಾಪಾಡ್ತೀವಿ. ಆ ತೆಪ್ಪದವ್ರಿಗೆ ಏನಂತ ಹೇಳಿರ್ಬೋದು? ಅಲ್ಲಿ ಅವನು ಹೇಳಲಿಲ್ಲ, ದೇವ್ರು ನಾನು ಕರೆದ್ರೆ ಬರ್ತಾನೆ ಮನಸ್ಸಲ್ಲಿತ್ತು, ನೀವು ತೆಪ್ಕೋಗ್ರೆ ನನಗೆ ಗೊತ್ತು ಅಂದ. ತೆಪ್ಪದವ್ರಿಗೆ ನೀವು ತೆಪ್ಕೋಗ್ರಿ ಗೊತ್ತು ನನಗೆ ಬರೋದು ಹೇಗೆ ಅಂತ. ನೋಡಿ ಏನು ಧೈರ್ಯ ಅಂದರೆ, ಕೃಷ್ಣನೇ ಬರ್ತಾನೆ ಅನ್ನೋ ಧೈರ್ಯ. ಕುತ್ತಿಗೆ ಮಟ್ಟಕ್ಕೆ ಬಂತು. ಸರ್ಕಾರದವ್ರು ಯಾರು ಹೆಲಿಕಾಪ್ಟರ್ ಕಳಿಸಿದ್ರಂತೆ, ಹಗ್ಗ ಬಿಟ್ರಂತೆ. ಅದಕ್ಕೂ ಜಗ್ಲಿಲ್ಲ, ಹೋಗ್ರಪ್ಪ ನನಗೆ ಗೊತ್ತು ಬರಲ್ಲ, ಇವನು ಯಾರೋ ತಲೆಕಟ್ಟದ ಬಿಡು ಹೋಗ್ಲಿ, ಏನು ಮಾಡೋಕ್ಕಾಗಲ್ಲ ಅಂತ ಅವರು ಹೋದರು. ಪ್ರವಾಹ ಬಂತು, ಕೊಚ್ಕೊಂಡು ಹೋದ, ಸತ್ತೋದ. ನೇರವಾಗಿ ವೈಕುಂಠಕ್ಕೆ ಹೋಗ್ಬಿಟ್ಟ. ಅವ್ನು ಮಹಾನ್ ಭಕ್ತ ಅಲ್ಲ. ಹೋಗಿ ಇವನು ಕೋಪ ಬಂದುಬಿಟ್ಟಿದೆ. ಎಲ್ಲ ಸಮಯದಲ್ಲಿ ಪಕ್ಕದಲ್ಲೇ ಬಂದು ನಿಂತ್ಕೋತಿದ್ದ, ಈಗೇನಾಗಿದೆ ನಿನಗೆ, ಇಲ್ಲಿ ನೋಡೋರು ಆರಾಮಾಗಿ ನಕ್ಕೊಂಡು ಮಲಗಿದೆಯಲ್ಲ ಅಂತ ಕೃಷ್ಣನ ಬೈಯಕ್ಕೆ ಶುರು ಮಾಡ್ದ. ಎಲ್ಲ ಅವತಾರ ಒಂದೇ ಅಲ್ಲ, ಬೈಯಕ್ಕೆ ಶುರು ಮಾಡಿದ್ಮೇಲೆ ನಗಾಡ್ತಿದ್ರು ವಿಷ್ಣು. ಇನ್ನೂ ಕೋಪ ಇವನಿಗೆ, ಅಲ್ಲಪ್ಪ ನೀನು ದಡ್ಡತನಕ್ಕೆ ನಾನು ನಗಲೋ ಅಳ್ಳೋ ಅಂತ ಅಂದರು. ನಾನು ಮಹಾನ್ ಭಕ್ತ, ನಾನು ದಡ್ಡ ಅಂತೀಯ ನೀನು. ಆಗ ವಿಷ್ಣು ಹೇಳಿದ್ರಂತೆ, ನೀನು ದಡ್ಡತನ ಎಲ್ಲಿ ಅಂದರೆ, ನಾನು ಹೇಳಿದ್ನ ನಿನ್ಗೆ ಯಾವತ್ತಾದರೂ, ನಾನು ಶಂಖಚಕ್ರ ಗದಾಧಾರಿಯಾಗಿ ಈ ವೇಷಭೂಷಣಗಳು ತೊಟ್ಕೊಂಡು ಬಂದು ನಿಲ್ತೀನಿ ಅಂತ ನನಗೆ ಹೇಳಿದ್ನ.
ಸಕಲ ಜೀವ ಚರಾಚರಗಳಲ್ಲೂ ನಾನಿದ್ದೀನಿ, ಅಣುರೇಣ ತೃಣಕಾಷ್ಟಗಳಲ್ಲೂ ನಾನಿದ್ದೀನಿ ಅಂದಮೇಲೆ ಆ ಜನಗಳ ರೂಪದಲ್ಲಿ ಬಂದು ಕರೆದೆ ಬಾರಪ್ಪ ಕಾಪಾಡ್ತೀನಿ ಅಂತ ಬರಲಿಲ್ಲ ನೀನು? ತೆಪ್ಪದ ರೂಪದಲ್ಲಿ ಬಂದೆ ಕಾಪಾಡ್ತೀನಿ ಅಂತ ಬರಲಿಲ್ಲ ನೀನು? ಹೆಲಿಕಾಪ್ಟರ್ ರೂಪದಲ್ಲಿ ಬಂದೆ ಹಗ್ಗ ಬಿಟ್ಟೆ ಹಾಗೂ ಬರಲಿಲ್ಲ ನೀನು? ನಿನ್ನ ದಡ್ತನಕ್ಕೆ ಇನ್ನೇನು ಹೇಳಿ? ಅಯ್ಯೋ ಸ್ವಾಮಿ, ಎಂಥ ತತ್ವನ ಮರ್ತೋಗ್ಬಿಟ್ಟಿದೆ. ಎಲ್ಲರಲ್ಲೂ ನೀನೇ ಇದ್ದಿ ಅಂತ ಇಲ್ಲಿಗೆ ನಾನೇ ಅನ್ನೋ ಭಾವ ನಾಶವಾಯಿತು, ನೀನೇ ಅನ್ನೋ ನೀತಿ ನಿಜವಾಯಿತು ಅಂತ ಅದ್ಭುತವಾಗಿ ಹೇಳ್ತಾರೆ. ಇಷ್ಟೇ, ಸಕಲ ಜೀವ ಚರಾಚರಗಳಲ್ಲೂ ಭಗವಂತ ಇದ್ದಾನೆ ಅಂದಾಗ ಅದರಲ್ಲಿ ಜನಗಳನ್ನು ದಾನವೇ, ನಾನು ಮಾಡಿದ ದಾನ ಧರ್ಮವೇ ಉಳಿಯೋದು, ಇನ್ನೇನು ಉಳಿಯೋದಿಲ್ಲ ಅಂತ ಎಂಥ ನೀತಿಯನ್ನು ಹೇಳಿದ್ರು. ಅದಕ್ಕಾಗೇ ನಾನು ಹೇಳಿದ್ದು ಇದೊಂದು ತತ್ವಪದದ ಅದ್ಭುತವಾದ ಗೀತೆ ಆಗುತ್ತೆ, ಚಿತ್ರಗೀತೆ ಅನ್ನೋದನ್ನು ಹೊರತುಪಡಿಸಿದ್ರೆ. ಒಳ್ಳೆ ಹಾಡನ್ನು ಕೊಟ್ಟರು, ಧನ್ಯವಾದಗಳು. ಒಳ್ಳೆ ಕಾಮೆಂಟ್ ಸಿಕ್ತು. ಖುಷಿನಾ? ಖುಷಿ ಮೇಡಮ್. ಕೃಷ್ಣ ಕೈ ಹಿಡಿದ್ಬಿಟ್ರಾ ಫೈನಲಿ? ಕೈ ಹಿಡಿದ್ರು ಓಕೆ, ಥ್ಯಾಂಕ್ ಯು ಸೋ ಮಚ್. ನೀಡು ಶಿವ ನೀಡದಿರು ಶಿವ ಬಾಗುವುದು ಎನ್ನ ಕಾಯ, ಈ ಹಾಡನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ ವೈಷ್ಣವಿ ಗೂಳಿ ಆನ್ ಸ್ಟೇಜ್. ನೀಡು ಶಿವ ನೀಡದಿರು ಶಿವ, ನೀಡು ಶಿವ ನೀಡದಿರು ಶಿವ ಬಾಗುವುದು ಎನ್ನ ಕಾಯ, ಬಾಗುವುದು ಎನ್ನ ಕಾಯ. ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ, ನೀಡು ಶಿವ ನೀಡದಿರು ಶಿವ ಬಾಗುವುದು ಎನ್ನ ಕಾಯ.
ವೈಷ್ಣವಿ ಗೂಲಿ ಆರಾಮ? ಆರಾಮಕ್ಕ ನೀವು? ಆರಾಮು, ಥ್ಯಾಂಕ್ ಯು. ಸೊ ಈ ಶಿವನ ಕುರಿತಾದಂತಹ ಹಾಡು ಅರ್ಚನಾ ಮ್ಯಾಮ್ ನಿಮ್ಗೆ ಹೇಗೆ ಅನ್ನಿಸ್ತು? ಹಂಸಲೇಖ ಸರ್ ಅಂದರೆ ಅಪ್ಪಟ ದೇಸಿ ಸೊಗಡಿರುವಂಥ ಎಷ್ಟು ಸುಂದರವಾದ ಚಿತ್ರಗೀತೆ. ಏನು ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ, ಬರೆದಿದ್ದಾರೆ. ಚಿತ್ರ ಅಮ್ಮ ಎಷ್ಟು ಸುಂದರವಾಗಿ ಹಾಡಿದ್ದಾರೆ. ಹಂಸಲೇಖ ಸರಿಗೆ ಅದು ಎಷ್ಟು ಸಲ ತಲೆಬಾಗಿ ನಮಿಸಿದ್ರು ಸಾಲದು, ಅಂಥ ಮುತ್ತುರತ್ನಗಳನ್ನು ಕೊಟ್ಟಿದ್ದಾರೆ ನಮಗೆ. ತುಂಬ ಸುಂದರವಾಗಿ ಹಾಡಿದೆಯಮ್ಮ. ನನಗೆ ಒಂದು ಜಾಗದಲ್ಲಿ ಡೌಟ್ಫುಲ್ ಇದೆ, ನೀನು ಹಾಡಿದ್ದು ಚರಣದಲ್ಲಿ ಆ ಜಾಗ ಹಾಡು. ನೀನಿತ್ತ ಕಾಯ ಅದಲ್ಲ, ಅದು ನೀ ಅಷ್ಟೇ. ಅದು ನೀ ಸರಿ ಹೇಳ್ದಿ ನೀನು, ನೀ ಸಾ ಬರೋದದು, ಆಯಿತಾ? ಮಪ ಮಪ ನೀ ಪನಿ ನೀ ಸಾ, ಓಕೆನಾ? ನೀನಿತ್ತ ಅದು ನೀ ಬಹುಶಃ ಕನ್ಫ್ಯೂಸ್ ಮಾಡ್ಕೊಂಡು ಎರಡನೇ ಸಲ ಕರೆಕ್ಟ್ ಮಾಡ್ಕೋತಿ ಅಂದ್ಕೊಂಡೆ. ಸೊ ನೀ ಎರಡೂ ಸಲ ಹಾಗೆ ಹೇಳಿದಾಗ ಗೊತ್ತಾಯಿತು, ಇಲ್ಲ ಇವಳು ಇದನ್ನು ಕಲ್ತಿರೋದೇ ಈ ರೀತಿಯಲ್ಲಿ ಅಂತ. ಸೊ ಅದೊಂಚೂರು ಬಟ್ ನೀ ಹಾಡಿದ ಸಂಗತಿನೂ ಚೆನ್ನಾಗಿತ್ತು, ಇಲ್ಲ ಅಂತಲ್ಲ. ಬಟ್ ಒರಿಜಿನಲ್ ಏನಿದೆಲ್ಲ ಅದನ್ನು ಇನ್ನೊಂದು ಸ್ವಲ್ಪ ಗಮನ ಕೊಟ್ಟು ಕೇಳಿ ಕಲ್ತ್ಕೋ, ಆಯಿತಾ ನೀನು? ಆಮೇಲೆ ಸ್ಟಾರ್ಟಿಂಗ್ ಮಾತ್ರ ಫಸ್ಟ್ ಪಲ್ವಿ ಹಾಡ್ತಾ ಒಂದು ಸ್ವಲ್ಪ ಶೇಕಿಯಾಗಿತ್ತು, ಆಮೇಲೆ ಬಹಳ ಸುಂದರವಾಗಿ ಹಾಡ್ಕೊಂಡು ಹೋದಿ. ಆಲ್ ದ ಬೆಸ್ಟ್ ಅಮ್ಮ. ಥ್ಯಾಂಕ್ ಯು ಮ್ಯಾಮ್. ಪುಣ್ಯರಾಜು ಸರ್. ಶಿವ ಜನಪದರ ಆರಾಧ್ಯ ದೈವ. ಜನಪದರು ಶಿವನ ಬಿಟ್ಟಿಲ್ಲ, ಶಿವ ಜನಪದರನ್ನು ಬಿಟ್ಟಿಲ್ಲ. ಅಷ್ಟು ಅಪರೂಪದ ಹಾಡುಗಳೆಲ್ಲ ಶಿವನ ಮೇಲೆ ಜಾಸ್ತಿ ಸಿಗ್ತಾ ಹೋಗ್ತದೆ. ಜನಪದ ಹುಡುಕದಷ್ಟೆಲ್ಲ ಶಿವನ ಮೇಲೆ ಸಿಗುತ್ತೆ, ಬೇರೆ ದೇವ್ರ ಮೇಲೆ ಸಿಗಲ್ಲ ಅಂತಿಲ್ಲ, ಸಿಗುತ್ತೆ. ಆದರೆ ಹೆಚ್ಚು ಇದ್ರಲ್ಲಿ ಸಿಗುತ್ತೆ. ಅವನು ಕೊಟ್ಟರೆ ಇಟ್ಟಂಗೆ ಇರುವೆನೋ ಶಿವನೇ, ನೀ ಕೊಟ್ಟಿದ್ದು ಸಾಕೆನಗೆ ಹರನೆ ಅಂತಲೂ ಕೂಡ ಹಾಡ್ತಾರಲ್ವ. ಎಷ್ಟು ಒಳ್ಳೊಳ್ಳೆ ಹಾಡುಗಳು. ಕನಕದಾಸರು ಒಂದು ಕಡೆ ಬರೀತಾರೆ, ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರೆದವರು ಯಾರು? ನಾವು ಹೋಗಿ ನೀರೆರಿತಿದ್ದೀವ? ಕಲ್ಲಿನಲ್ಲಿ ಹುಟ್ಟಿತಾ ಕೂಗುವ ಕಪ್ಪೆಗೆ ಅಲ್ಲಲ್ಲೇ ಸಮಯಕ್ಕೆ ಆಹಾರ ಕೊಟ್ಟವ್ರು ಯಾರು? ಎಲ್ಲ ಭಗವಂತ ಅಲ್ವಾ. ನಾವು ಮಾಡೋ ಕೆಲಸವನ್ನು ನಾವು ಮಾಡ್ತಾ ಇರಬೇಕು, ಉಳುಕಿದೆಲ್ಲ ಭಗವಂತ ಕೊಡ್ತಾನೆ. ಭಗವದ್ಗೀತೆ ಹೇಳೋದು ಅದೇ, ಎಲ್ಲ ಸಾರವು ಹೇಳೋದು ಅದೇ. ನಿಮ್ಮ ಕೆಲಸ ನೀವು ಅಚ್ಚುಕಟ್ಟಾಗಿ ಮಾಡಿದ್ರೆ ಫಲಗಳನ್ನು ಕೊಡೋದನ್ನು ಯಾರು ಏನು ಕೊಡಬೇಕು ಭಗವಂತ ಕೊಟ್ಟೆ ಕೊಡ್ತಾನೆ. ಆ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಇರಬೇಕು ಅಲ್ವಾ. ಬಹುಮಾನ, ಪ್ರಥಮ, ದ್ವಿತೀಯ, ತೃತೀಯ ಅದೆಲ್ಲ ಉಳಿಕೆದ್ದು. ಆದರೆ ಗಾನಸಿಂಚನದ ಮೂಲಕ ನಿಮ್ಮ ಈ ಒಂದು ಒಳ್ಳೆಯ ಪ್ರಯತ್ನ ನಿಮಗೆ ಒಂದಲ್ಲ ಒಂದಿನ ಫಲ ಕೊಟ್ಟೇ ಕೊಡುತ್ತೆ. ಒಳ್ಳೆಯದಾಗಲಮ್ಮ. ತುಂಬ ಒಳ್ಳೆಯ ಹಾಡು ಆಯ್ಕೆ ಮಾಡಿದ್ರಿ. ಇಷ್ಟವಾದ ಹಾಡು ನನಗಿದು. ತುಂಬ ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು. ನಾವು ಹೇಳ್ತಾ ಇರ್ತೀವಿ ಯಾವಾಗಲೂ ವೇದಿಕೆಯಲ್ಲಿ, ಚಪ್ಪಾಳೆ ಕೊಡಿ ಶಿವ, ಕೊಡದೇ ಇರಿ ಶಿವ, ಹಾಡುವುದು ನಮ್ಮ ಕಾಯ ಅಂತ ಹಾಡ್ತಾ ಇರ್ತೀವಿ ಅಲ್ವಾ. ನೋಡಿ, ಅವ್ರು ಕೊಡಿ ಅಂದೋಸ್ರೆಲ್ಲ ಕೊಟ್ಬಿಟ್ಟು ಚಪ್ಪಾಳೆ ಕೊಟ್ಬಿಟ್ರಲ್ಲ. ಚೆನ್ನಾಗಿದ್ರೆ ಖಂಡಿತವಾಗ್ಲೂ ಎಲ್ಲದಕ್ಕೂ ಏನೇನು ಭಗವಂತ ಕೊಡಬೇಕೋ ಅದನ್ನು ಕೊಟ್ಟೇ ಕೊಡ್ತಾನೆ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ವೇಮ್ಗಲ್ ಸರ್. ವೈಷ್ಣವಿರವರೇ ತುಂಬ ಚೆನ್ನಾಗಿ ಹಾಡಿದ್ರಮ್ಮ. ನಿಮ್ಮ ಕಂಠದಲ್ಲಿ ಶರೀಫ್ರ ಹಾಡಾಗ್ಬೋದು, ಉತ್ತರ ಕರ್ನಾಟಕದ ಜನಪದ ಶೈಲಿ ಹಾಡಾಗ್ಬೋದು, ಎಲ್ಲವೂ ಸುಮಧುರವಾಗಿ ಕೇಳಿ ಬರ್ತಾ ಇದೆ. ನಿಮಗೊಂದು ಜೋರು ಚಪ್ಪಾಳೆ, ಏನು ಕಾಮೆಂಟ್ಸ್ ಇಲ್ಲಮ್ಮ, ತುಂಬ ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ವೈಷ್ಣವಿ ಗೂಲಿ, ಗುಡ್ ಲಕ್ಸ್ ನಿಮಗೆ ಮುಂದಿನ ಎಪಿಸೋಡ್ಗೆ. ಥ್ಯಾಂಕ್ ಯು. ನ್ಯಾಸ್ತನೆ ನೆಲಪಾಲನೆ ಅಭಿಜ್ಞಾನ ಶಕುಂತಲ ಕುರಿತಾದಂತಹ ಈ ಒಂದು ರಂಗಗೀತೆ ನಿಮ್ ಎಲ್ಲರ ಮುಂದೆ ಪ್ರಸ್ತುತಪಡಿಸೋದಕ್ಕೆ ಬರ್ತಾ ಇದ್ದಾರೆ ವಿಶ್ವನಾಥ್ ಎಲ್ ಚೆಂಗಚಹಳ್ಳಿ ಆನ್ ಸ್ಟೇಜ್.
ಪಾಲನೆ ಸರಿಯಲ್ಲವೋ ಏಕಾಂತನೆ ನ್ಯಾಸ್ತನೇ ನೆಲ ಪಾಲನೆ ಸರಿಯಲ್ಲವೋ ಏಕಾಂತನೆ ಬಾಲೆ ನಿನ್ನಯ ಚಿನ್ನ ದುಂಗುರ ಬಾವಿ ನೀರಳು ಜಾರಿತು ಬಾಲೆ ನಿನ್ನಯ ಚಿನ್ನ ದುಂಗುರ ಬಾವಿ ನೀರಳು ಜಾರಿತು ನೀರೊಳಿರಲು ನಿಮಿಷವೊಂದುರ ಕರಗಿ ನೀರಾಗೋಯಿತು ಕೆರೆಯಲಿರುವ ಕಾಳ ಮೀನು ಅರೆ ನಿದ್ರೆಯಲಿದ್ದವೋ ನೀರೊಳಿರಲು ನಿಮಿಷವೊಂದುರ ಕರಗಿ ನೀರಾಗೋಯಿತು ಕೆರೆಯಲಿರುವ ಕಾಳ ಮೀನು ಅರೆ ನಿದ್ರೆಯಲಿದ್ದವೋ ಅರೆ ನಿದ್ರೆಯಲಿದ್ದವೋ ಅರೆ ನಿದ್ರೆಯಲಿದ್ದವೋ ನ್ಯಾಸ್ತನೇ ನೆಲ ಪಾಲನೆ ಸರಿಯಲ್ಲವೋ ಏಕಾಂತನೆ ನ್ಯಾಸ್ತನೇ ನೆಲ ಪಾಲನೆ ಸರಿಯಲ್ಲವೋ ಏಕಾಂತನೆ ಮೂರು ಬಣ್ಣದ ಉಂಗುರ ಮುಳುಗಿ ತೇಲಿ ಹೋಯಿತು ನಾಲ್ಕು ಬಣ್ಣದ ಉಂಗುರ ನಾಗಲೋಕವ ಸೇರಿತು ಮೂರು ಬಣ್ಣದ ಉಂಗುರ ಮುಳುಗಿ ತೇಲಿ ಹೋಯಿತು ನಾಲ್ಕು ಬಣ್ಣದ ಉಂಗುರ ನಾಗಲೋಕವ ಸೇರಿತು ಏಳು ಬಣ್ಣದ ಉಂಗುರ ಏಳು ಬಣ್ಣದ ಉಂಗುರ ಹೊಳೆಯ ಪಾಲಾಗೋಯಿತು ಗಂಗೆ ಪಾಲಾಗೋಯಿತು ಗಂಗೆ ಪಾಲಾಗೋಯಿತು ನಾಸ್ತನೇ ನೆಲ ಪಾಲನೆ ಸರಿಯಲ್ಲವೋ ಏಕಾಂತನೆ ನಾಸ್ತನೇ ನೆಲ ಪಾಲನೆ ಸರಿಯಲ್ಲವೋ ಏಕಾಂತನೆ ಬಾಲೆ ನಿನ್ನಯ ಚಿನ್ನ ದುಂಗುರ ಬಾವಿ ನೀರಳು ಜಾರಿತು ಬಾಲೆ ನಿನ್ನಯ ಚಿನ್ನ ದುಂಗುರ ಬಾವಿ ನೀರಳು ಜಾರಿತು ವಿಶ್ವನಾಥ್ ಎಲ್ ಚೆಂಗಚಹಳ್ಳಿ ಫುಲ್ ಖುಷಿಯಾಗಿದ್ದೀರಾ, ಫುಲ್ ಸ್ಮೈಲ್ ಮಾಡ್ತಾ ಇದ್ದೀರಾ, ವೆರಿ ನೈಸ್. ಓಕೆ, ಈ ರಂಗಗೀತೆ ಹೇಗೆ ಅನ್ನಿಸ್ತು ಅರ್ಚನಾ ಮ್ಯಾಮ್? ದೇರ್ ಇಸ್ ಬ್ಯೂಟಿ ಇನ್ ಸಿಂಪ್ಲಿಸಿಟಿ ಅಂತ ಹೇಳ್ತಾರೆ. ಕೆಲವೊಮ್ಮೆ ಆ ಒಂದು ಸಿಂಪ್ಲಿಸಿಟಿ ನಮ್ಮ ಹೃದಯ ಗೆದ್ದುಬಿಡುತ್ತೆ. ಎಷ್ಟು ಸುಂದರವಾದ ಸಾಹಿತ್ಯ, ಮನಸ್ಸಿಗೆ ಹಾಯ್ ಅನ್ನಿಸುವಂತಹ ಸಂಗೀತ. ಮತ್ತು ನಾನು ಈಗ ತಾನೇ ಹೇಳಿದೆ ಪರ್ಫೆಕ್ಷನ್ ಬೇಕು ಅಂತ. ಆ ಪರ್ಫೆಕ್ಷನಲ್ಲಿ ಹಾಡಿದ್ರಿ ನೀವು, ಹೃದಯ ಗೆದ್ದುಬಿಟ್ರಿ. ಆ ಭಾವ ನೀವು ತುಂಬಿದಂಥ ಹೇಳ್ತಾರಲ್ಲ ಅದರಲ್ಲಿ ಜೀವ ತುಂಬೋದು ಅಂತ, ಆ ಹಾಡಿನಲ್ಲಿ ಜೀವ ತುಂಬಿ ಹಾಡಿದ್ರಿ. ಎಷ್ಟು ಪರ್ಫೆಕ್ಟಾಗಿ ಹಾಡಿದ್ರಿ ಅಂದರೆ ಎಲ್ಲೋ ಒಂದು ಕಡೆ ತೇಲ್ಕೊಂಡು ನಾನು ಕಳೆದು ಹೋಗ್ಬಿಟ್ಟಿದ್ದೆ ಕಣ್ಣು ಮುಚ್ಕೊಂಡು. ಅಷ್ಟು ಸುಂದರವಾಗಿ ಹಾಡಿದ್ರಿ. ಎಲ್ಲ ಅವರಿಂದ ಖಂಡಿತವಾಗ್ಲೂ ಇದೆಲ್ಲ ಟೀಮ್ ವರ್ಕ್. ಬಟ್ ನೀವು ನಿಮ್ಮ ಹಾಡಲ್ಲಿ ಒಂದು ಕಾಂಪಿಟೇಷನ್ ಅಂತ ಬಂದಾಗ
ಆ ಹಾಡಿಗೆ ಪ್ರತಿಯೊಂದು ಹಾಡಿಗೂ ನ್ಯಾಯ ಒದಗಿಸುವಂಥ ಒಂದು ಕೆಲಸ ಇರುತ್ತಲ್ವಾ, ಈ ಹಾಡಿಗೆ ನೀವು ನ್ಯಾಯ ಒದಗಿಸಿದ್ದೀರಿ, ಸಂಪೂರ್ಣವಾಗಿ ನ್ಯಾಯ ಒದಗಿಸಿದ್ದೀರಿ. ಕೆಲವೊಮ್ಮೆ ಕಷ್ಟದ ಹಾಡಾಗಿರಬಹುದು, ಸುಲಭದ ಹಾಡಾಗಿರಬಹುದು, ಆದರೆ ಆ ಹಾಡನ್ನು 100% ನಿಭಾಯಿಸೋದಿರುತ್ತಲ್ಲ, ಆ ನಿಭಾಯಿಸಿದಾಗ ಮಾತ್ರ ಅದು ಹೃದಯಕ್ಕೆ ತಲುಪುತ್ತೆ. ಕಷ್ಟದ ಹಾಡೇ ತಗೊಂಡು ನಮ್ಮ ಹೃದಯವನ್ನು ಗೆಲ್ಲಬೇಕು ಅಂತಿಲ್ಲ. ಕಷ್ಟದ ಹಾಡು ಹಾಡಿನೂ ಎಡುವಂಥ ಸಂದರ್ಭ ಇರುತ್ತೆ, ಸುಲಭವಾದ ಹಾಡನ್ನು ಆರಿಸ್ಕೊಂಡು ಅದು ಎಡುವಂಥ ಸಂದರ್ಭ ಇರುತ್ತೆ. ಬಟ್ ಈ ಹಾಡು ಹಾಗಂತ ಸುಲಭ ಇದೆ ಅಂತ ಹೇಳ್ತಾ ಇಲ್ಲ, ಎಷ್ಟು ಜಂಪ್ ನೋಟ್ಸ್ ಇದೆ ಇದರಲ್ಲಿ. ತಾರರ ತಾರರ, ಎಷ್ಟು ಸುಂದರವಾಗಿ ಆ ನೋಟನ್ನ ಬ್ಯಾಂಗ್ ಆನ್ ರೀಚ್ ಮಾಡ್ತಾ ಇದ್ರಿ ನೀವು. 4 ಬಣ್ಣದ ಬುಂಗುರ ನಾಗಲೋಕವ ಸೇರಿತು, 7 ಬಣ್ಣದ ಬುಂಗುರ, 7 ಬಣ್ಣದ ಬುಂಗುರ ಹೊಳೆಯ ಪಾಲಾಗೋಯಿತು, ಗಂಗೆ ಪಾಲಾಗೋಯಿತು, ಗಂಗೆ ಪಾಲಾಗೋಯಿತು, ನಾಸ್ತನೇ ನೆಲ ಪಾಲನೆ ಸರಿಯಲ್ಲವೋ ಏಕಾಂತನೇ. ತುಂಬ ಚೆನ್ನಾಗಿ ಹಾಡಿದ್ರಿ ವಿಶ್ವ, ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಮ್ಯಾಮ್. ನೇಮ್ಗಳು ಸರ್? ವಿಶ್ವನಾಥ್ ಸರ್, ರಂಗಗೀತೆ ಅಲ್ವಾ ಇದು? ಹೌದು ಸರ್. ಯಾವ ಪ್ರಸಂಗದಿದ್ದು? ಅಭಿಜ್ಞಾನ ಶಾಕುಂತಲೆ ನಾಟಕದ್ದು ಸರ್, ಕಾಳಿದಾಸ ಅವ್ರು ಬರೆದಿರೋದು. ಅದರಲ್ಲಿ ಉಂಗುರ ಕಳ್ಕೊಂಡಾಗ ಪ್ರಿಯತಮಗೂ ಇದು ಆ ಸನ್ನಿವೇಶ ಗೊತ್ತಾಯಿತು. ಒಂದು ಅದ್ಭುತವಾದ ರಂಗಗೀತೆ ನೀವು ಹಾಡಿದ್ರಿ. ಹಾಂ ಸರ್. ಮೇಡಮ್ ಕಾಮೆಂಟ್ಸ್ ಕೊಟ್ಟ ಮೇಲೆ ಅದರ ಸಾಟಿನೆಲ್ಲ ತುಂಬ ಚೆನ್ನಾಗಿ ನೀವು ನಿಭಾಯಿಸಿದ್ರಿ ಹಾಡನ್ನ. ಥ್ಯಾಂಕ್ ಯು ಸರ್. ಮತ್ತೆ ಮತ್ತೆ ನಿಮ್ಮ ಕಂಠದಲ್ಲಿ ಒಳ್ಳೊಳ್ಳೆ ಹಾಡುಗಳು ಮೂಡಿ ಬರಲಿ. ಥ್ಯಾಂಕ್ ಯು ಸರ್. ಶುಭವಾಗಲಿ ನಿಮಗೆ. ಥ್ಯಾಂಕ್ ಯು ಸರ್. ನನಗೆ ಇವರಲ್ಲಿ ತುಂಬ ಮೆಚ್ಚುಗೆ ಆಗಿದ್ದೆ ಏನು ಗೊತ್ತಾ, ಇವರಿಗೆ ಗಂಟ್ಲು ಪೂರ ಕೆಟ್ಟಿದೆ ಅಂತ. ಅದನ್ನ ಹೇಳ್ತಿದ್ರು, ನಾನು ಹೇಳೋಣ ಅನ್ಕೊಂಡೆ ಇವಾಗ. ಅದನ್ನ ಇಲ್ಲಿ ಅವ್ರು ಹೇಳಲಿಲ್ಲ, ಅದು ನನಗೆ ತಿಳಿತು ಅಷ್ಟೇ, ಇವರಿಗೆ ಗಂಟ್ಲು ಸರಿ ಇಲ್ಲ ಅಂತ. ಯೂಶಲಿ ಇಲ್ಲಿ ಹಾಡು ಗಂಟ್ಲು ಕೆಟ್ಟಿದ್ದು ಈ ಲೆವೆಲ್ಗೆ ಹಾಡಿದ್ದು ಇವರು. ಎಕ್ಸಾಕ್ಟ್ಲಿ ಅದೇ. ಆಮೇಲೆ ಬಹಳಷ್ಟು ಜನ, ಅಂದರೆ ನಾನು ಈ ವೇದಿಕೆ ಅಂತ ಹೇಳ್ತಿಲ್ಲ, ಈವನ್ ಲೈವ್ ಶೋಸಲ್ಲಿ ಹಾಡ್ತಾ ಜನರಲಿ ಹಾಡು ಏನಾದರೂ ಸರಿಯಾಗಿ ಬರಲಿಲ್ಲ ಅಂದಾಗ, ಅಯ್ಯೋ ನಂಗೆ ಇವತ್ತು ಆರೋಗ್ಯ ಸರಿ ಇರಲಿಲ್ಲ, ಅಯ್ಯೋ ನಂಗೆ ಇವತ್ತು ಗಂಟ್ಲು ಕೆಟ್ಟಿತ್ತು, ಇನ್ನೊಂದಾಗಿತ್ತು, ಮತ್ತೊಂದಾಗಿತ್ತು, ಎಕ್ಸ್ಕ್ಯೂಸ್ ಇವರು ಆರೋಗ್ಯ ಕೆಟ್ಟಿದ್ರು, ಅದನ್ನು ಅದ್ಭುತವಾಗಿ ಹಾಡಿದ್ರು, ಆಮೇಲೆ ಕೂಡ ಅವರು ಆ ಆರೋಗ್ಯದ ಸಬೂಬನ್ನು ಹೇಳಲಿಲ್ಲ. ಹೌದು, ನಿಜ. ಅದು ಒಬ್ಬ ಪ್ಯೂರ್ ಕಲಾವಿದರಿಗೆ ಇರಬೇಕಾದಂತಹ ಗುಣ. ಅದೇನೇ ಆಗಲಿ ವೇದಿಕೆ ಮೇಲೆ ಬಂದಾಗ ಅದನ್ನೆಲ್ಲ ಮರೆತು ನಿಭಾಯಿಸ್ಬೇಕಷ್ಟೇ. ಒಟ್ಟಿನಲ್ಲಿ ನಾನು ಸೂಪರ್ ವಿಶ್ವ, ಸೂಪರ್. ನನಗೆ ಹೇಳಬೇಕಾದ್ರೂ ನಂಗೊಂದು ಸ್ವಲ್ಪ ಹುಷಾರಿಲ್ಲ, ಭಯ ಆಗ್ತಿದೆ ಅಂತ ಹೇಳಿದ್ರು ಅಷ್ಟೇ. ಸೊ ಹಾಗಾಗಿ ಐ ಥಿಂಕ್ ಸೂಪರ್. ಥ್ಯಾಂಕ್ ಯು. ಮುನಿರಾಜು ಸರ್? ಪದ ಬಳಕೆಗಳಂತೂ ಅದ್ಭುತ. ನ್ಯಾಸ್ತನೇ ನೆಲದೊಡೆಯನೆ, ಯಾರು ತಕ್ಷಣಕ್ಕೆ ಅರ್ಥ ಆಗಬೇಕು ಅಂತಂದರೆ, ನ್ಯಾಸ್ತ ಅಂದರೆ ಸ್ನೇಹ ಅಲ್ವಾ, ನೆಲದೊಡೆಯ ಯಾರು? ದುಷ್ಯಂತ ಅಲ್ವಾ. ಆತನನ್ನು ಕುರಿತು ಈಕೆ ಉಂಗುರಗಳನ್ನು ಕಳ್ಕೊಳ್ಳೋವಂಥ ಪ್ರಸಂಗದಲ್ಲಿ ಹೇಳುವಂಥ ಸನ್ನಿವೇಶನ ಎಷ್ಟು ಅದ್ಭುತವಾಗಿ ರಂಗಗೀತೆಗಳನ್ನು ರಚನೆ ಮಾಡಿ ಒಂದು ಪ್ರಯೋಗಗಳನ್ನು ಮಾಡ್ತಾರಲ್ವ, ಅವ್ರಿಗೆ ಜೋರು ಚಪ್ಪಾಳೆ ಕೊಡಬೇಕು, ಖಂಡಿತವಾಗ್ಲೂ ಕೊಡಬೇಕು. ಇದು ನೀ ಹಾಡ್ತಿದ್ದಾಗ ನನಗೆ ಇದು ಒಂದು ಚಿತ್ರಣ ಬರ್ತಾ ಇತ್ತು. ಆಕೆ ಎಲ್ಲೋ ಬಾವಿಲಿ ಉಂಗುರ ಕಳ್ಕೊಳ್ತಾಳೆ, ಇನ್ನೆಲ್ಲೋ ಕಳ್ಕೊಳ್ತಾಳೆ, ನದಿನಲ್ಲಿ ಹೋಗ್ಬೇಕಾದ್ರೆ ಕೊನೆಗೆ ಆ 7 ಬಣ್ಣದ ಆ ಉಂಗುರನ ಕಳ್ಕೊಳ್ತಾಳೆ. ಎಲ್ಲ ಕಳ್ಕೊಂಡ್ರು ಆ ಉಂಗುರ ಬಹಳ ಮುಖ್ಯವಾಗಿರುತ್ತಲ್ವ. ಎಂಥ ಪ್ರಸಂಗವನ್ನು ಕಾಳಿದಾಸ ಬರೆಯೋ ಕೃತಿಗಳು, ಮೇಘದೂತ, ಶಾಕುಂತಲೆ, ಇವನ್ನೆಲ್ಲ ಓದ್ತಾ ಇದ್ದರೆ, ಸಂಸ್ಕೃತ ಕಾವ್ಯಗಳಿವೆಲ್ಲ ಮೂಲ ಸಂಸ್ಕೃತದಲ್ಲಿರುವಂಥವು. ಅದಾದಮೇಲೆ ನಾವು ಅದಕ್ಕೆ ತರ್ಜುಮೆ ಮಾಡಿಕೊಂಡು ಕನ್ನಡದ ಅನುವಾದಗಳನ್ನು ಮಾಡಿಕೊಂಡು ಅದನ್ನು ಓದ್ತಾ ಇದ್ದೀವಿ. ಅದ್ಭುತವಾದಂಥ ಕೃತಿಗಳಿವೆಲ್ಲ. ಈ ನಾಟಕ ನೋಡಬೇಕು, ಎಂಥ ಅದ್ಭುತವಾದ ನಾಟಕಗಳಲ್ಲ. ನೀವು ಅಪರೂಪದ ಹಾಡುಗಳನ್ನು ಹಾಡ್ತಿದ್ರಲ್ಲ ಈ ಗಾನಸಿಂಚನದ ಮೂಲಕ. ಇದು ಪ್ರಯೋಗ, ನೀವು ಹಾಡ್ಬೋದು, ಇದನ್ನು ತೊಗೊಂಡು ನಾನು ಹಾಡ್ಬೋದು, ಹುಡುಕಿ ತಂದು ಹಾಡುವಂಥ ಪ್ರಯತ್ನ ಮಾಡ್ತಿದ್ರಲ್ಲ, ಅದಕ್ಕೆ ನಿಮಗೆ 100ಕ್ಕೆ 100 ಅಂಕ. ಹುಡುಕಬೇಕು, ಈ ಥರದನ್ನು ಹುಡುಕಿ ಹಾಡಿದಾಗ ಅವುಗಳ ಮೌಲ್ಯನೂ ಗೊತ್ತಾಗತ್ತೆ. ಸ್ಪರ್ಧೆ ಇನ್ನಷ್ಟು ಕಾವ್ಯ ಇರುತ್ತೆ, ಇನ್ನಷ್ಟು ಬೇರೆ ಹಾಡುಗಳು ನಾವು ಹುಡುಕಬೇಕು ಅನ್ನೋ ಹಠ ಛಲ ಬೇರೆ ಗಾಯಕರುಗಳಿಗೆ, ಸ್ಪರ್ಧಿಗಳಿಗೆ ಹುಟ್ಟುತ್ತೆ. ಇದು ನಿಜವಾದ ಒಂದು ಸ್ಪರ್ಧಾಳುವಿನ ಲಕ್ಷಣ ನಿಮ್ಮಲ್ಲಿದೆ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ವಿಶ್ವ, ಖುಷಿನಾ? ಇವಾಗ ನಿಮ್ಮ ಗಂಟ್ಲನ್ನ ರೆಸ್ಟ್ ಮಾಡಿ, ಓಕೆನಾ? ಓಕೆ.
ಓಕೆ, ಕಾಂಪಿಟೇಷನ್ ಟಫ್ ಆಗ್ತಾ ಇದೆ. ಸಕ್ಕದಾಗಿರೋ ಹಾಡುಗಳನ್ನು ವೇದಿಕೆ ಮೇಲೆ ತರ್ತಾ ಇದ್ದಾರೆ. ಮುಂದಿನ ಸಂಚಿಕೆಗಳಲ್ಲಿ ಯಾರು ಬೆಸ್ಟ್ ಪರ್ಫಾರ್ಮರ್ ಆಗ್ತಾರೆ, ಯಾರು ಎಲಿಮಿನೇಟ್ ಆಗ್ತಾರೆ, ಕೊನೆಗೆ ಉಳ್ಕೊಂಡು ಯಾರು ವಿನ್ನರ್ ಆಗ್ತಾರೆ, ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಗಾನಸಿಂಚನ ಜನಮನದ ಪದಪಯಣ ಕಾರ್ಯಕ್ರಮವನ್ನು ನೋಡಬೇಕು, ಎಂಜಾಯ್ ಮಾಡಬೇಕು ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಗೆ ವಿರಾಮವನ್ನು ನೀಡ್ತಾ ಇದ್ದೀನಿ. ನಮಸ್ಕಾರ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದಪಯಣ ಗಾನ ಸಿಂಚನ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದಪಯಣ ಗಾನ ಸಿಂಚನ. ಜನಪದರ ಅನುಭವದ ಮಧುರಯಾನ, ರಂಗಸುಧಾ ತತ್ವ ಪದದ ಗಾನ ಸಿಂಚನ. ಚಂದನದ ಅಂಗಳದಿ ಗೀತ ಚಾರಣ, ಭಾವಧ್ಯಾನ ಸಿನಿಗಾನ ಗಾನ ಸಿಂಚನ. ಚಂದನದ ಅಂಗಳದಿ ಗೀತ ಚಾರಣ, ಭಾವಧ್ಯಾನ ಸಿನಿಗಾನ ಗಾನ ಸಿಂಚನ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದಪಯಣ ಗಾನ ಸಿಂಚನ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದಪಯಣ ಗಾನ ಸಿಂಚನ. ಜನಪದರ ಅನುಭವದ ಮಧುರಯಾನ, ರಂಗಸುಧಾ ತತ್ವ ಪದದ ಗಾನ ಸಿಂಚನ. ಚಂದನದ ಅಂಗಳದಿ ಗೀತ ಚಾರಣ, ಭಾವಧ್ಯಾನ ಸಿನಿಗಾನ ಗಾನ ಸಿಂಚನ. ಚಂದನದ ಅಂಗಳದಿ ಗೀತ ಚಾರಣ, ಭಾವಧ್ಯಾನ ಸಿನಿಗಾನ ಗಾನ ಸಿಂಚನ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದಪಯಣ ಗಾನ ಸಿಂಚನ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದಪಯಣ ಗಾನ ಸಿಂಚನ. ಜನಪದರ ಅನುಭವದ ಮಧುರಯಾನ, ರಂಗಸುಧಾ ತತ್ವ ಪದದ ಗಾನ ಸಿಂಚನ. ಚಂದನದ ಅಂಗಳದಿ ಗೀತ ಚಾರಣ, ಭಾವಧ್ಯಾನ ಸಿನಿಗಾನ ಗಾನ ಸಿಂಚನ. ಚಂದನದ ಅಂಗಳದಿ ಗೀತ ಚಾರಣ,